ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲರ ಪರವಾಗಿ ತಾವೆಲ್ಲ ಸ್ವೀಕರಿಸಬೇಕು. ಗೌರಿ ಹಬ್ಬ ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಹಬ್ಬ. ಇನ್ನು ಗಣಪತಿಯ ಹಬ್ಬ ಅಂತ ಹೇಳ್ತಂದರೆ ಮಕ್ಕಳಿಗೆ ಚಿಣ್ಣರಿಗೆ ಗಣಪತಿ ಹಬ್ಬ ಕೊಡುವಷ್ಟು ಖುಷಿ ಬಹುಶಃ ಇನ್ಯಾವ ಹಬ್ಬವೂ ಕೊಡಲಾರದು. ಬಹು ಸಂಭ್ರಮದಿಂದ ನಾಡಿನಾದ್ಯಂತ ಆಚರಿಸ್ತೇವೆ ಗಣಪತಿ ಹಬ್ಬವನ್ನು. ಸಾಮಾನ್ಯವಾಗಿ ಹಬ್ಬಗಳು ಅಂದರೆ ನಮ್ಮ ಮನೆ ಮಟ್ಟಿಗೆ ಸೀಮಿತವಾಗಿರುತ್ತವೆ. ಆದರೆ ಸಾರ್ವಜನಿಕವಾಗಿ ಎಲ್ಲರನ್ನ ಆಕರ್ಷಿಸುವ ಹಬ್ಬ ಅಂದರೆ ಅದು ಗಣಪತಿ ಹಬ್ಬ. ಈ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಇಬ್ಬರು ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ಶ್ರೀ ರಾಧಾಕೃಷ್ಣ ಅವರು. ನಮಸ್ಕಾರ. ರಾಧಾಕೃಷ್ಣ ಅವರು ಈ ಲಲಿತ ಕಲೆಗಳು, ಫೈನ್ ಆರ್ಟ್ಸ್ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಅಧಿಕೃತ ಪದವಿಯನ್ನು ಪಡೆದವರು. ಅದಾದ ನಂತರ ಕಲಾಕ್ಷೇತ್ರ ಅಂದರೆ ಬಹಳ ವಿಸ್ತಾರವಾದದ್ದಲ್ಲ, ಆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ. ಸರ್, ತಮಗೆ ಸ್ವಾಗತ. ನಮಸ್ಕಾರ. ರಾಧಾಕೃಷ್ಣ ಅವರ ಜೊತೆ ಬಂದಿದ್ದಾರೆ ಜಿ ಪ್ರದೀಪ್ ನಾಡಿಗ್ ಅವರು. ಪ್ರದೀಪ್ ನಾಡಿಗ್ ಅವರು ಮೂಲತಃ ಪುರೋಹಿತರು. ಪೌರೋಹಿತ್ಯದ ಜೊತೆ ತಮ್ಮಲ್ಲಿ ಅಡಗಿದ್ದಂಥ ಆ ಸುಪ್ತ ಪ್ರತಿಭೆ, ಕಲಾ ಪ್ರತಿಭೆ ಏನಿತ್ತು ಅದನ್ನು ಕ್ರಮೇಣ ಅವರು ಅರಿತುಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ರಂಗವಲ್ಲಿ ಇವರ ಆದ್ಯ ಕ್ಷೇತ್ರ. ಅದರಲ್ಲೂ ದೇವಾನುದೇವತೆಗಳನ್ನು ಬಣ್ಣ ಬಣ್ಣದ ರಂಗವಲ್ಲಿಯಲ್ಲಿ ಬಿಡಿಸುವ ಕಲೆಯಲ್ಲಿ ಇವರು ನಿಷ್ಣಾತರು. ಇನ್ನು ಯಾವೆಲ್ಲ ಕ್ಷೇತ್ರದಲ್ಲಿ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅವರ ಜೊತೆ ಮಾತುಕತೆ ಆಡ್ತಾ ತಿಳ್ಕೊಳ್ಳೋಣ. ಸದ್ಯಕ್ಕೆ ತಮ್ಮೆಲ್ಲರ ಪರವಾಗಿ ಪ್ರದೀಪ್ ನಾಡಿಗ್ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಸರ್. ಮೊದಲಿಗೆ ರಾಧಾಕೃಷ್ಣ ಅವರು, ಸರ್, ಬಹಳ ಸಂಕ್ಷಿಪ್ತವಾಗಿ ಒಂದು ಪಕ್ಷಿ ನೋಟದ ಹಾಗೆ ಒಂದು ಸಣ್ಣ ಝಲಕ್ ಕೊಟ್ಟೆ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ. ಅದನ್ನು ವಿಸ್ತೃತವಾಗಿ ತಿಳ್ಕೊಳ್ಳೋ ಆಸೆ ಇದೆ. ನಮ್ಮ ತಂದೆಯವರು ಬಂದು ನಾಗಭೂಷಣ್ ಶಾಸ್ತ್ರಿಗಳು ಅಂಥೇಳಿ, ಅವರು ಒಂದು ರೀತಿಯಲ್ಲಿ ಸಕಲ ಕಲಾವಲ್ಲಭರು ಅಂತ ಹೇಳ್ಬೋದು. ಅವರು ಪುರೋಹಿತರು ಮೂಲತಃ. ಪೌರೋಹಿತ್ಯದ ಜೊತೆಯಲ್ಲಿ ದೇವರ ಅಲಂಕಾರಗಳು ಮತ್ತು ಚಿತ್ರಕಲೆ, ಸಂಗೀತ ಕ್ಷೇತ್ರದಲ್ಲೂ ಶಿಕ್ಷಣ ಕೊಡ್ತಾಯಿದ್ರು. ಹಾಗೆ ಗುರುರಾಜುಲು ನಾಯ್ಡು ಮತ್ತು ಅವ್ರ ತಂದೆಯವ್ರಿಗೆಲ್ಲನೂ ಇವರು ಹಾರ್ಮೋನಿಯಮ್ಮು ನುಡಿಸೋದಕ್ಕೆ ಹೋಗ್ತಾಯಿದ್ರು. ಆಮೇಲೆ ನಾಟಕಗಳನ್ನ ಆಡಿಸೋದು ಹಳ್ಳಿಗಳಲ್ಲಿ. ಆವಾಗ ಸೈಕಲ್ ತುಳ್ಕೊಂಡೆ ಊರೆಲ್ಲನೂ ಸುತ್ತಕೊಂಡು ಎಲ್ಲ ಕಡೆನೂ ಈ ಥರ ಇದನ್ನು ಮಾಡ್ಕೊಂಡು ಬರ್ತಿದ್ರು. ಕಲೆ ವ್ಯಾಪಿಸ್ತಾ ಹೋಯಿತು. ಹಾಗೆಯೇ ನಮ್ಮೂರಿನಲ್ಲಿ ರಾಮನಗರ ನಮ್ಮದು ಮೂಲತಃ. ರಾಮನಗರದಲ್ಲಿ ಗಣಪತಿ ಪ್ರಾರಂಭ ಮಾಡಿದ್ದು ನಮ್ಮ ತಂದೆಯವರು. ದೊಡ್ಡ ಗಣಪತಿನ ಮಾಡೋದಕ್ಕೆ ಶುರು ಮಾಡಿ ಒಂದು ಸಂಘ ಕಟ್ಕೊಂಡು, ಭಾರ್ಗವ ಸ್ವಾಮಿ ಭಜನೆ ಮಂದಿರ ಅಂತಿದೆ, ಅಲ್ಲಿ ಗಣಪತಿನ ಮಾಡೋದಕ್ಕೆ ಶುರು ಮಾಡಿ ತುಂಬ ದೊಡ್ಡ ದೊಡ್ಡ ಗಣಪತಿಗಳನ್ನೆಲ್ಲ ಮಾಡ್ತಿದ್ರು. ಹಾಗೆಯೇ ಸುತ್ತಮುತ್ತಲು ಹಳ್ಳಿಗಳಿಗೆಲ್ಲನೂ ಗಣಪತಿಗಳನ್ನೆಲ್ಲ ಮಾಡ್ತಿದ್ರು. ಅವ್ರ ಜೊತೆಯಲ್ಲಿ ನಾವು ಚಿಕ್ಕಂದಿನಿಂದ ಹಾಗೇ ಕಲೆ ಅನ್ನೋದು ನಮ್ಮ ರಕ್ತಗತವಾಗಿ ಬಂದಿತ್ತು. ಅದನ್ನು ಇನ್ನೂ ನಾವು ಇಂಪ್ರೂವ್ ಮಾಡ್ಕೊಳ್ಳೋ ಉದ್ದೇಶದಿಂದ ನಾನು ಕೆನ್ ಸ್ಕೂಲ್ ಆಫ್ ಆರ್ಟಲ್ಲಿ ವ್ಯಾಸಂಗ ಮಾಡಿದೆ. 5 ವರ್ಷ ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್ ಮಾಡಿಕೊಂಡು, ನನ್ನ ಡಿಪ್ಲೊಮಾ ಮುಗಿದ ತಕ್ಷಣವೇ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸಲ್ಲಿ ಗಾರ್ಮೆಂಟ್ಸ್ ಕಂಪನಿ, ಅಲ್ಲಿ ಡಿಸೈನರ್ ಆಗಿ ಒಂದು 10 ವರ್ಷ ಕೆಲಸ ಮಾಡಿದೆ. ಅದರ ನಡುವೆನಲ್ಲೇ ನೃತ್ಯಗ್ರಾಮ ಅಂತಿತ್ತು, ಪ್ರತಿಮಾ ಬೇಡಿ ಅವ್ರದ್ದು. ಅಲ್ಲಿ ಮ್ಯೂರಲ್ಸ್ ಎಲ್ಲ ಮಾಡಿದ್ದೀವಿ ನಾವು, ನಾನು ನಮ್ಮ ಅಣ್ಣ ಎಲ್ಲ ಸೇರಿಕೊಂಡು ಅಲ್ಲೆಲ್ಲ ಮಾಡಿ. ಅದಾದಮೇಲೆ ಈ ಗಾರ್ಮೆಂಟ್ ಲೈನಲ್ಲೇ ಡಿಸೈನರ್ ಆಗಿದ್ಕೊಂಡು
ಅದ್ರ ಜೊತೆಯಲ್ಲೇ ನಾನು ಚಿಕ್ಕ ವಯಸ್ಸಿನಿಂದನೂ ದೇವರ ಅಲಂಕಾರಗಳಿಗೆ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತಿದ್ದೆ. ಚಿಕ್ಕ ವಯಸ್ಸಿನಲ್ಲಿ 9-10ನೇ ವಯಸ್ಸಿನಲ್ಲೇ ಬೇರೆ ಊರುಗಳಿಗೆಲ್ಲ ಹೋಗಿ ದೇವರ ಅಲಂಕಾರಗಳು ಎಲ್ಲ ಮಾಡಿ ಅದನ್ನೇ ಮುಂದುವರಿಸ್ಬೇಕು ಅಂತ ಹೇಳಿ ನಮ್ಮ ಈ ಗಾರ್ಮೆಂಟ್ಸ್ ಲೈನ್ ಬಿಟ್ಟು ನನ್ನ ಇದಕ್ಕೆ ಇದೇ ಲೈನ್ಗೆ ನನ್ನ ಕಲಾ ಇದಕ್ಕೆ ಬಂದು ಮ್ಯೂರಲ್ಸು ಪೇಂಟಿಂಗ್ಸ್ ಎಲ್ಲ ಸುಮಾರು ಮಾಡಿದ್ದೀನಿ. JH ಪಟೇಲ್ ಅವರ ಪೋರ್ಟ್ರೇಟ್ ಕೂಡ ಮಾಡಿದ್ದೀನಿ, ಅದು ಅವ್ರ ಮನೆಯಲ್ಲೇ ಇದೆ. ಹೀಗೆ ಬಹಳ ಸಂತೋಷ ಮುಂದುವರಿಸ್ತಾ ಸರ್. ಇದ್ದೀನಿ. ಪ್ರದೀಪ್ ನಾಡಿಗ್ ಅವರು ತಮ್ಮ ಹೆತ್ತವರ ಬಗ್ಗೆ, ತಮ್ಮ ಶಿಕ್ಷಣದ ಬಗ್ಗೆ, ಈ ಆಸಕ್ತಿಯ ಕ್ಷೇತ್ರಕ್ಕೆ ಹೇಗೆ ಪ್ರವೇಶವನ್ನು ಪಡೆದ್ರಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ. ಖಂಡಿತ. ನಮ್ಮದು ಮೂಲತಃ ಶಿವಮೊಗ್ಗ. ಅಪ್ಪ ಗುರುಮೂರ್ತಿ ಅಂಥೇಳಿ, ನಮ್ಮದು ನಾಡಿಗ್ ಫ್ಯಾಮಿಲಿ. ಮತ್ತೂರು ಗ್ರಾಮದ ಹತ್ರ ಕುಸ್ಕೂರು ಅಂತ ಒಂದು ಊರಿದೆ, ಅಲ್ಲಿ ಮೂಲತಃ ನಾವು ಅಲ್ಲಿಂದ ಬಂದವರು. ಅಮ್ಮ ಮೈಸೂರು ಕಡೆಯವರು, ಚುಂಚನಕಟ್ಟೆ ಹತ್ರ ಹೊಸೂರು ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ಹಳಿಯೂರು ಅಂಥೇಳಿ, ಅಲ್ಲಿಂದ ಅಮ್ಮನ ಊರದು. ಹಾಗೆ ನಮ್ಮ ಶಿಕ್ಷಣ ಎಲ್ಲ ಶಿವಮೊಗ್ಗದಲ್ಲೇ ಆಯಿತು. ನಾನು ವೈದಿಕ ಶಿಕ್ಷಣವನ್ನು ಪಡೆದೆ. ಶಿವಮೊಗ್ಗದಲ್ಲಿ ವಾಮನ ಭಟ್ರು ಅಂತ ಹೇಳಿದರು, ಮತ್ತು ಮಂಜುನಾಥ್ ಭಟ್ ಅಂಥೇಳಿ, ಅವ್ರ ಹತ್ರ ನಾನು ವೈದಿಕ ಶಿಕ್ಷಣ. ಮತ್ತು ಬೆಂಗಳೂರಿಗೆ ಬಂದಮೇಲೆ ರಾಮಕೃಷ್ಣ ಉಡುಪರು ಅಂಥೇಳಿ ನಮ್ಮ ಗುರುಗಳು. ಹಾಗಾಗಿ ಹಲವು ಮೂಲ ಮಂತ್ರಗಳು ಮತ್ತು ಪ್ರಯೋಗಕ್ಕೆ ಬೇಕಾಗಿರತಕ್ಕಂತಹ ಕೆಲವೊಂದು ಅಂಶಗಳು ಅದರಿಂದೆಲ್ಲ ಅವರಿಂದ ನಾನು ಪಡೆದೆ. ಆನಂತರ ಹೀಗೆ ದೊಡ್ಡ ದೊಡ್ಡ ವಿದ್ವಾಂಸರುಗಳ ಜೊತೆಯಲ್ಲಿ ಸೇರಿಕೊಂಡು ಅವರಿಂದ ಆ ಕಾಲಕ್ಕೆ ಬೇಕಾಗಿರತಕ್ಕಂತಹ ಕೆಲವೊಂದು ಅಧ್ಯಯನಗಳನ್ನು ಮಾಡ್ತಾ, ಹಾಗೆ ವೃತ್ತಿ, ಯಾಕೆಂದರೆ ಅವತ್ತು ತುಂಬ ಬಡತನ ಇತ್ತು ಮನೆಯಲ್ಲಿ. ನಾವು ಜೊತೆಯಲ್ಲಿ ಪೇಪರ್ ಹಾಕ್ಕೊಂಡು ನಮ್ಮ ಜೀವನ ನಡೆಸ್ಕೊಂಡು ಸ್ಕೂಲಿಗೂ ಹೋಗ್ಕೊಂಡು ಅದೆಲ್ಲ ಮಾಡಬೇಕಾಗಿತ್ತು. ಹಾಗೆ ಮೊದಲಿಂದ ನನಗೆ ಗಣಪತಿ ಅಂದರೆ ತುಂಬ ಇಷ್ಟ. ಅದೇನು ನಮಗೊಂದು ಗಣಪತಿ ತರಬೇಕಾದ್ರೂ ಮನೆಯಲ್ಲಿ ನನಗೊಂದು ಸಣ್ಣ ಗಣಪತಿ ತರಬೇಕು ಅಂಥೇಳಿ ನಾನು ಹಠ ಮಾಡಿ ತರಿಸ್ಕೊಳ್ತಾ ಇದ್ದೆ. ಆಮೇಲೆ ಮನೆಯಲ್ಲಿ ಹಿಂದ್ಗಡೆ ನಮ್ಮನೆ ಜಾಗ ಇತ್ತಲ್ಲ, ಅಲ್ಲಿ ಮಣ್ಣಲ್ಲಿ ಅಮ್ಮಂಗೆ ಹಠ ಮಾಡೋದು ನಾನು, ಗಣಪತಿ ಮಾಡಿಕೊಡು ಅಂತೇಳಿ. ಅಮ್ಮಂಗೆ ಬರೋದಿಲ್ಲ. ಅವ್ರು ಏನೋ ಮಾಡಿ ಹಿಂಗಲ್ಲ, ಇದು ಯಾಕೆ ದೊಡ್ಡ ದೊಡ್ಡ ಗಣಪತಿ ಎಲ್ಲ ಮಾಡ್ತಾ ಇದ್ರಲ್ಲ. ಆಮೇಲೆ ಏನು ಮಾಡಿದ್ರು ನಮ್ಮಪ್ಪ, ಕರ್ಕೊಂಡೋಗಿ ಇಲ್ಲಿ ಕುಂಬಾರ ಮನೆಯಲ್ಲಿದ್ದೇನೆ, ಮನೆ ಹತ್ತಿರನೇ ಸ್ವಲ್ಪ ದೂರ, ಅಲ್ಲಿಗೆ ಬಿಡೋರು ಕರ್ಕೊಂಡೋಗಿ. ಅಲ್ಲಿ ಆ ಮಣ್ಣು ಅದೆಲ್ಲ ನೋಡಿದ ತಕ್ಷಣ ಏನೋ ಥರ ಖುಷಿ, ಅದು ಯಾವ ರೀತಿ ಬಂದೋ ಗೊತ್ತಿಲ್ಲ, ತುಂಬ ಖುಷಿ ಅಲ್ಲಿಂದನೂ ಗಣೇಶ ಮಾಡುವಂಥದ್ದು ಅಂಥೇಳಿ. ಆದ ನಂತರ ಅಲ್ಲಿ ಪ್ರತಿ ದಿವಸ ಸ್ಕೂಲ್ ಬಿಟ್ಟ ಮೇಲೆ ಅಲ್ಲಿಗೆ ಹೋಗೋದು. ಮೊದಲು ಮಣ್ಣು ತುಳಿದಿಂದ ಹೇಳ್ಕೊಡ್ತಾರೆ. ಅವ್ರ ಜೊತೆ ಆ ರೀತಿ ಕೆಲಸ ಮಾಡಿಕೊಂಡು ಮಣ್ಣನ್ನು ಹೇಗೆ ಸಂಗ್ರಹ ಮಾಡಬೇಕು, ಅಲ್ಲಿರ್ತಕ್ಕಂಥ ದಪ್ಪ ಕಲ್ಲುಗಳು, ಸಣ್ಣ ಕಲ್ಲುಗಳು ಅದೆಲ್ಲ ತೆಗೆದು ಸೋಸಿ ಮಣ್ಣನ್ನು ಮಾಡಿ. ಈಗೆಲ್ಲ ಮಿಷಿನ್ ಬಂದುಬಿಟ್ಟಿದೆ, ಬೇಗ ಆಗುತ್ತೆ, ಅವಾಗೆಲ್ಲ ತುಳಿದು ಮಾಡಬೇಕಾಗಿತ್ತು. ಅದನ್ನು ಕಲ್ತ್ಕೊಳ್ತಾ ಒಂದಿಷ್ಟು ಅವ್ರ ಜೊತೆಯನ್ನು ಸೇರಿಕೊಳ್ತಾ ಗಣೇಶನ ಮಾಡುವಂಥದ್ದು ಕಲ್ತಿದ್ದು. ಆಮೇಲೆ ಜೊತೆಯಲ್ಲಿ ಬೆಂಗಳೂರಿಗೆ ಬಂದಮೇಲೆ ನಾನು 2000ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರು ಬಂದ ಮೇಲೆ ನನಗೆ ವೈದಿಕ ವೃತ್ತಿಯಲ್ಲೂ ಕೂಡ ಮುಂದುವರಿತಾ ಈ ಕಲೆ ಬಗ್ಗೆ ತುಂಬ ಇತ್ತು. ಆದರೆ ಇಲ್ಲಿ ಮಣ್ಣು ಸಿಗ್ತಾ ಇರಲಿಲ್ಲ, ಎಲ್ಲೋ ದೂರ ನೋಡಬೇಕಾಗಿತ್ತು. ಆಮೇಲೆ ಯಾವುದೋ ಒಂದು ಸ್ವಲ್ಪ ಶಿವಮೊಗ್ಗದಿಂದನೇ ಮಣ್ಣು ತರಿಸಿ ಒಂದೊಂದು ಗಣೇಶ ಮಾಡ್ತಾಯಿದ್ದೆ. ಜೊತೆಯಲ್ಲಿ ಕೊಳಲು ಅಭ್ಯಾಸ ಮಾಡಿದೆ ನಾನು. ಮತ್ತು ಮೊದಲಿಂದನೂ ನನಗೆ ಆರ್ಟಲ್ಲಿ ತುಂಬ ಇಷ್ಟ. ಎಲ್ಲರೂ ಆರ್ಟ್ ಇತ್ತು ಅಂದರೆ ಅಲ್ಲೇ 10 ನಿಮಿಷ ನಿಂತ್ಕೊಂಡು ನೋಡೋವಂಥದ್ದು, ಅದನ್ನು ಆರಿಸೋದು ಹೇಗೆ ಮಾಡ್ತಾರೆ, ಅದರಲ್ಲಿ ಬರುವಂಥ ಡ್ರಾಯಿಂಗ್ ಏನು, ಅದರಲ್ಲಿ ಕಲರ್ ಟೋನ್ಸ್ ಏನು, ಹೇಗೆ ಅದು ಒಂದು ಲೈಟ್ ಬಿದ್ದಾಗ ಯಾವ ಕಡೆಯಿಂದ ಉತ್ಪತ್ತಿ ಆಗುತ್ತೆ, ಅದೆಲ್ಲ ನೋಡೋದು ತುಂಬ ಆನಂದ, ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದು. ಹಾಗೆ ಗಣಪತಿ ಆಗಿರ್ಬೋದು, ಮತ್ತು ರಂಗೋಲಿಯಲ್ಲಿ ಸಣ್ಣದಾಗಿ ಒಂದೊಂದು ಗಣೇಶ ಬಿಡಿಸ್ತಾ ನಾನು ಶುರು ಮಾಡಿದ್ದು. ಆಮೇಲೆ ಈಗ ಮೊನ್ನೆ ವಿಧುಶೇಖರ ಭಾರತಿಗಳನ್ನು ಕೂಡ ರಂಗೋಲಿಯಲ್ಲಿ ಬಿಡಿಸಿದ್ದು, ಒಂದು 8-10 ಅಡಿ ದೊಡ್ಡ ರಾಮನ ಒಂದು ಬಿಡಿಸಿರ್ತಕ್ಕಂಥದ್ದು. ಹೀಗೆ ಸೇವೆ ನಡೀತಾ ಇದೆ. ಅಪ್ಪನ ಹೆಸರು ಗುರುಮೂರ್ತಿ, ಹಾಗೆ ತಾಯಿ ಹೆಸರು ಗಾಯತ್ರಿ ಅಂಥೇಳಿ ಹೀಗೆ ನಡೀತಾ ಇದೆ. ಹಾಗೆ ಒಂದರಿಂದ ಶುರು ಮಾಡಿದ್ದು ಗಣೇಶನ, ಅದು ಫೇಸ್ಬುಕ್ ಆ್ಯಡ್ ಬಂದು ಈಗ ಮನೆ ಮನೆಗೆ ಗಣೇಶ ಅಂಥೇಳಿ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಿಂದಲೇ ನಾವು ತೊಗೊಂಡೋಗಿ ಯಾರು ನಮಗೆ ಆರ್ಡರ್ ಕೊಡ್ತಾರೋ ಅದು ಪೂರ್ತಿ ಪರಿಸರ ಸ್ನೇಹ ಆಗಿರುತ್ತೆ, ಬಣ್ಣ ಇರೋದಿಲ್ಲ, ಕೆಮ್ಮಣ್ಣು ಹಚ್ಚಿ ನಾವು ಗಣೇಶವನ್ನು ನಾವು ತೊಗೊಂಡೋಗಿ ಕೊಡ್ತೀವಿ. ಬಹಳ ಸಂತೋಷ. ರಾಧಾಕೃಷ್ಣ ಅವರು ಜೀನ್ಸ್ ಪ್ಯಾಂಟ್ಗಳನ್ನು ತಯಾರು ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಂತೆ. ವೀಕ್ಷಕರೇ, ಜೀನ್ಸ್ ಪ್ಯಾಂಟ್ ಅಂದರೆ ಗೊತ್ತಿರುತ್ತೆ, ಹೊಸ ಪ್ಯಾಂಟ್ ಆದರೂ ಹಳೇದಾಗಿ ಕಾಣಬೇಕದು. ಮತ್ತು ಅದರ ಬಣ್ಣಗಳು, ನೀಲಿ ಬಣ್ಣದ ಪ್ಯಾಂಟ್ ಅಂದರೆ ಅಲ್ಲಲ್ಲಿ ಬಿಳಿ ಮಚ್ಚೆಗಳು, ಇವೆಲ್ಲ ಏನು ವಿದೇಶದಿಂದ ಬಹಳ ಜನಪ್ರಿಯ ಆಗಿ ನಮ್ಮ ದೇಶದಲ್ಲೂ ಒಂದು ಯುವಜನತೆಯ ಪ್ರೀತಿಯನ್ನು ಗಳಿಸ್ತೋ ಅಂತಹ ಪ್ಯಾಂಟ್ಗಳನ್ನು ತಯಾರಿಸಬೇಕಾದ್ರೆ ಎಲ್ಲವನ್ನೂ ಅಲ್ಲಿಂದ ತರಲಿಕ್ಕಾಗೋಲ್ಲ. ಹಾಗಾಗಿ ಆ ತಂತ್ರಜ್ಞಾನವನ್ನು ಇಲ್ಲಿ ಬಳಸಬೇಕಾಗುತ್ತೆ. ಅವರು ಕೊಡಲಿಲ್ಲ ಅಂದರೆ ಏನು ಮಾಡೋದು? ತಂತ್ರಜ್ಞಾನವನ್ನು ನಾವೇ ಕಂಡು ಹಿಡ್ಕೋಬೇಕಾಗುತ್ತೆ. ಹೇಗೆ ಕಂಡು ಹಿಡ್ಕೊಂಡ್ವಿ ಆ ತಂತ್ರಜ್ಞಾನವನ್ನು ಕೇಳೋಣ ರಾಧಾಕೃಷ್ಣ ಅವರಿಂದ. ಸರ್, ನಾನು ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಬಿಟ್ಟ ಮೇಲೆ ನಮ್ಮ ಸ್ನೇಹಿತರು ನಾನು ಸೇರಿಕೊಂಡು ಒಂದು ಗಾರ್ಮೆಂಟ್ ಪ್ರಿಂಟಿಂಗ್ ಯೂನಿಟ್ನ ಮಾಡೋಣ ಅಂತ ಹೇಳಿಬಿಟ್ಟು, ಬೇಸಿಕಲಿ ಟೀ ಶರ್ಟ್ಗಳ ಮೇಲೆ ಇದೆಲ್ಲ ಪ್ರಿಂಟ್ ಮಾಡೋದಕ್ಕೆ ಅಂತ ನಾವು ಪ್ರಿಂಟಿಂಗ್ ಯೂನಿಟ್ ಮಾಡಿದ್ದು. ಆ್ಯಕ್ಚುಲಾಗಿ ಈ ಫೇಡೆಡ್ ಲುಕ್ಕೆಲ್ಲ ಕೊಡೋದಕ್ಕೋಸ್ಕರ ವಾಷಿಂಗ್ ಯೂನಿಟ್ಗಳಿರುತ್ತೆ,
ಅವ್ರು ಇದೆಲ್ಲ ಮಾಡಬೇಕಾಗಿರೋದು. ಬಟ್ ಅವ್ರು ಸಹ ಅವ್ರ ಕೈನಲ್ಲಿ ಆಗದೇನೆ, ಅಂದರೆ ಇಂಡಿಯಾದಲ್ಲಿ ಇನ್ನೂ ಅದು ಶುರು ಆಗಿರಲಿಲ್ಲ. ಅವ್ರು ತೊಗೊಂಡು ಬಂದು ನೀವೇನಾದರೂ ಮಾಡ್ಬೋದಾ ನೋಡಿ ಅಂತ ಹೇಳಿಬಿಟ್ಟು ಅವ್ರು ನಮಗೆ ಕೊಟ್ಟಾಗ ನಾನು ಸುಮಾರು 1 ತಿಂಗಳು R&D ಮಾಡಿ ಇದನ್ನು ಈ ಸುಕ್ಕುಗಳೆಲ್ಲ ಬಂದಿರುತ್ತೆ, ನಾವು ಯೂಸ್ ಮಾಡಿದಾಗ ಸುಕ್ಕೆಲ್ಲ ಬಂದಿರುತ್ತೆ. ಮೇಯ್ನಾಗಿ ಆ ಸುಕ್ಕೆಲ್ಲ ಬರಬೇಕು. ಅದನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಆ್ಯಕ್ಚುಲಾಗಿ ವಾಷಿಂಗ್ ಯೂನಿಟಲ್ಲೆಲ್ಲ ಏನಿರುತ್ತೆ ಅಂತ ಹೇಳಿದ್ರೆ ಏರ್ ಬಲೂನ್ ಥರ ಇರುತ್ತೆ. ಅದಕ್ಕೆ ಪ್ಯಾಂಟ್ನ ಹಾಕಿಬಿಟ್ಟು ಅದನ್ನು ಸುಕ್ಕು ಮಾಡಿಕೊಂಡು ಸ್ಪ್ರೇ ಮಾಡೋವಂಥದ್ದು. ಬಟ್ ಅದು ನಮಗಿರಲಿಲ್ಲ ಆ ಫೆಸಿಲಿಟಿ, ಅವಾಗಿನ್ನೂ ಇಲ್ಲಿರಲಿಲ್ಲ. ಆಗ ನಾನೇನು ಮಾಡಿದೆ, ಭತ್ತದ ಹೊಟ್ಟು ಈ ಕೋರ ಬಟ್ಟೆ ಒಂದು ಪ್ಯಾಂಟ್ ಇದ್ರ ಥರ ಮಾಡಿಸ್ಬಿಟ್ಟು ಅದರೊಳಗಡೆ ಭತ್ತದ ಹೊಟ್ಟು ತುಂಬಿಸ್ಬಿಟ್ಟು ಒಂದು ಪ್ಯಾಂಟ್ನ ಒಂದು ಕಾಲನ್ನ ಅದರೊಳಗಡೆ ಹಾಕೋದು. ಹೀಗೆ ಫೋಲ್ಡ್ ಮಾಡಿದಾಗ ನಾವು ಕೂತ್ಕೊಂಡಾಗ ಎಲ್ಲೆಲ್ಲಿ ಫೋಲ್ಡ್ಸ್ ಬರುತ್ತೆ ಅದನ್ನೆಲ್ಲ ಒಂದು ಲೆಕ್ಕಾಚಾರದಲ್ಲಿ ಎಲ್ಲಿ ಬರಬಹುದು ಅದು ಅಂತ ಹೇಳಿ ಅದನ್ನೆಲ್ಲ ಫೋಲ್ಡ್ ಮಾಡಿ, ಅಲ್ಲಿ ಕೆಮಿಕಲ್ ಇರುತ್ತೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಗನ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡಬೇಕು. ಅದಕ್ಕೆ ಆಸಿಟಿಕ್ ಆ್ಯಸಿಡ್ಡು ಮತ್ತು ಇನ್ನೊಂದು ಕೆಮಿಕಲ್ ಇದೆ, ಅದನ್ನು ಹಾಕ್ಬಿಟ್ಟು ಅದರಲ್ಲಿ ಡಿಪ್ ಮಾಡಿದಾಗ ನ್ಯೂಟ್ರಲೈಸ್ ಆಗುತ್ತೆ. ಈ ಒಂದು ಟೆಕ್ನಿಕ್ನ ನಾವು ಯಾರಿಗೂ ತೋರಿಸ್ತಾ ಇರಲಿಲ್ಲ ಶುರುವಿನಲ್ಲಿ. ನಾವೇ ತುಂಬ ಮಾಡಿದ್ವಿ. ನನಗೆ ಹೆಚ್ಚಾಗಿ ಚೆನ್ನೈಯಿಂದ ಎಲ್ಲ ಆರ್ಡರ್ ಬರ್ತಿತ್ತು, ಎಕ್ಸ್ಪೋರ್ಟ್ದೆಲ್ಲನೂ ತುಂಬ. ಒಂದೊಂದು ಸಲಕ್ಕೂ 25,000 50,000 ಈ ಥರ ಪೀಸ್ಗಳು. ಬರೀ ಪ್ಯಾಂಟ್ ಅಷ್ಟೇ ಅಲ್ಲದೆ ಹೆಣ್ಮಕ್ಳ ಫ್ರಾಕ್ಗಳು ಡೆನಿಮ್ದು, ಅದಕ್ಕೆಲ್ಲ ಬೇರೆ ಬೇರೆ ಎಫೆಕ್ಟು, ಟೈ ಆ್ಯಂಡ್ ಡೈ ಥರ ಈ ಥರ ಎಲ್ಲ ಸುಮಾರು ಒಂದು 1000 ಎಫೆಕ್ಟ್ಗಳು ಮಾಡಾಕ್ಬಿಟ್ಟೆ ಅದರಲ್ಲಿ. ಆ ಥರ ಎಲ್ಲನೂ ಮಾಡಿದ್ದೀನಿ. ಅದು ಬಹಳ ಸಂತೋಷ. ಒಟ್ಟಲ್ಲಿ ನಮ್ಮದೇ ಆದ ಒಂದು ತಂತ್ರಜ್ಞಾನವನ್ನು ಬೆಳೆಸ್ಕೊಂಡ್ರಲ್ಲ. ಅಂದರೆ ಒಂದೊಂದೇ ಪ್ಯಾಂಟಿಗೆ ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಖಂಡಿತ. ಆದರೂ ತಾವು ಆ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸಿದ್ರಲ್ಲ, ಅದು ಬಹಳ ಬಹಳ ಸಂತೋಷವನ್ನು ಕೊಡುವಂಥ ವಿಚಾರ. ಧನ್ಯವಾದ. ಪ್ರದೀಪ್ ಅವರೇ, ರಂಗೋಲಿಗಳನ್ನು ಹಾಕ್ತೀರಾ. ಈ ರಂಗೋಲಿಗಳಲ್ಲಿ ಬಳಸುವಂಥ ಬಣ್ಣಗಳು ಮೂಲತಃ ರಾಸಾಯನಿಕ ವಸ್ತುಗಳು. ಆ ರಾಸಾಯನಿಕ ವಸ್ತುಗಳಲ್ಲಿ ಅನೇಕ ರಾಸಾಯನಿಕಗಳು ಕ್ಯಾನ್ಸರನ್ನು ಉಂಟು ಮಾಡುವಂಥ ಗುಣವನ್ನು ಪಡೆದಿದೆ. ಹಾಗಾಗಿ ತಾವು ಬಣ್ಣಗಳ ಆಯ್ಕೆ ಮಾಡಬೇಕಾದ್ರೆ ಯಾವ ಮಾನದಂಡವನ್ನು ಬಳಸ್ತೀರಾ, ಯಾವುದನ್ನು ಶಿಫಾರಸು ಮಾಡ್ತೀರಾ ತಾವು? ಈಗ ರಂಗೋಲಿಗಳು ಅಂತ ಹೇಳ್ತಕ್ಕಂಥದ್ದು ನಮ್ಮ ಪೂಜಾ ವಿಧಾನದಲ್ಲಿ ಮಂಡಲಗಳು ಅಂತ ಬರ್ತದೆ. ಮಂಡಲಗಳು, ಯಂತ್ರಗಳು ಅಂತೇಳಿ ಅದಕ್ಕೆ ಪ್ರಾಕೃತಿಕವಾಗಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ರಂಗೋಲಿ ಕಲ್ಲಿನ ಪುಡಿಯಿಂದ ಬರ್ತಕ್ಕಂಥದ್ದು, ಅರಿಶಿನ, ಕುಂಕುಮ, ಹಾಗೆ ಬಿಲ್ಪತ್ರೆ ಇತ್ಯಾದಿಗಳನ್ನು ಸ್ವಲ್ಪ ಒಣಗಿಸಿ ಹುರಿದಾಗ ಪುಡಿ ಮಾಡಿದ್ರೆ ಅದು ಕಪ್ಪು ಬಣ್ಣಕ್ಕೆ ಬರ್ತದೆ. ಪಂಚವರ್ಣಗಳು, ಪಂಚಭೂತಗಳೇನಿದೆ ಅದರಿಂದ ಮಾಡ್ತಕ್ಕಂಥ ಪಂಚವರ್ಣಗಳು, ಈ ಪಂಚವರ್ಣಗಳಿಂದ ರಂಗೋಲಿನ ಬಿಡಿಸಬೇಕು ಅಂಥೇಳಿ ಶಾಸ್ತ್ರವಿಧಿಯಲ್ಲಿದೆ. ಆದಷ್ಟು ಅದನ್ನು ಫಾಲೋ ಮಾಡ್ತೀವಿ. ಕೆಲವೊಂದು ಈಗ ಪೋರ್ಟ್ರೇಟ್ ಎಲ್ಲ ಮಾಡಬೇಕಾದ್ರೆ ನಾವು ರಾಸಾಯನಿಕಕ್ಕೆ ಹೋಗಲೇಬೇಕಾಗತ್ತೆ, ವಿಧಿ ಇಲ್ಲ. ಅಂದರೆ ಆ ಫಿನಿಶಿಂಗ್ ಅದೆಲ್ಲ ಬರಬೇಕಾದ್ರೆ ಕಷ್ಟ ಆಗುತ್ತೆ. ದೇವತಾರಾಧನೆಗಳು ಮಾಡಬೇಕಾದ್ರೆ ಅಕ್ಕಿ ಹಿಟ್ಟು ಆ ಥರದಲ್ಲಿ ಸಾಮಾನ್ಯವಾಗಿ ಅದನ್ನು ಅಳವಡಿಸ್ಕೊಂಡು ಇದ್ರ ಜೊತೆಯಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ವಿ. ಅಂದಮೇಲೆ ಆ ಬಣ್ಣಗಳನ್ನು ಬಳಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬಳಸ್ತೀವಿ. ನಿಮ್ಮ ಕಾರ್ಯ ಎಲ್ಲ ಮುಗಿದ ಮೇಲೆ ಅದನ್ನು ಸ್ವಚ್ಛವಾಗಿ ಒರೆಸಿ ತೆಗಿಬೇಕಲ್ಲ. ತೆಗೆದ ಮೇಲೆ ಆ ಬಣ್ಣಗಳ ವಿಸರ್ಜನೆ, ವಿಲೇವಾರಿ ಹೇಗೆ? ಅದೇ ನೀರಿನಲ್ಲಿ ಅಥವಾ ಭೂಮಿಗೆ ಹಾಕೋದಷ್ಟೇ, ಇನ್ನೇನು. ಬಹುಶಃ ಇನ್ಯಾವುದಾದರೂ ಈಗಷ್ಟೇ ರಾಧಾಕೃಷ್ಣ ಅವರು ಹೇಳಿದ್ರು, ನ್ಯೂಟ್ರಲೈಸೇಷನ್ ಅಂತ ಹೇಳಿದ್ರು. ಆ ತಟಸ್ಥೀಕರಣದ ಒಂದು ತಂತ್ರ ಏನಾದರೂ ಕಂಡುಕೊಂಡ್ರೆ ಆ ರಾಸಾಯನಿಕ ವಸ್ತುಗಳ ವಿಷಪ್ರಭಾವ ಭೂಮಿಯ ಮೇಲೆ ಆಗಬಾರ್ದು, ನೆಲದ ಮೇಲೆ ಆಗಬಾರ್ದು. ನೆಲದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳು ಏನಿರುತ್ತೆ, ಹುಳುಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಅವುಗಳಿಗೆ ಹಾನಿ ಆಗಬಾರ್ದಾಗುತ್ತೆ. ಹಾಗಾಗಿ ತಾವು ರಾಧಾಕೃಷ್ಣ ಅವರ ಜೊತೆ ಮಾತುಕತೆ ಆಡಿ ಈ ಬಣ್ಣಗಳನ್ನು ಕೆಲಸ ಆದ ಮೇಲೆ ನೇರವಾಗಿ ನೆಲಕ್ಕೆ ಹಾಕೋ ಬದಲು ಅದನ್ನು ತಟಸ್ಥೀಕರಣಗೊಳಿಸೋದು ಹೇಗೆ ಅನ್ನೋ ಒಂದು ತಂತ್ರವನ್ನು ರೂಢಿಸ್ಕೊಂಡು ಅದನ್ನು ಎಲ್ಲರಿಗೂ ಹೇಳಿದ್ರೆ ಬಹಳ ಸಂತೋಷವಾಗುತ್ತೆ. ತುಂಬ ತುಂಬ ಸಂತೋಷ. ರಾಧಾಕೃಷ್ಣ ಅವರೇ, ಈ ಗಣಪತಿಯನ್ನು ಮಾಡುವ ಹವ್ಯಾಸದ ಬಗ್ಗೆ ತಾವು ಹೇಳಿದ್ರೆ, ಈಗ ಆ ಗಣಪತಿಯನ್ನು ಮಾಡುವ ಕಲೆ ಇದೆಯಲ್ಲ, ಅದನ್ನು ಯಾರಾದರೂ ಕಲ್ತ್ಕೋತೇನೆ ಅಂದರೆ ಯಾರಿಗಾದರೂ ವರ್ಕ್ಶಾಪ್ಸ್ ಮಾಡಿದ್ದೀರಾ? ಹುಡುಗರಿಗೆ, ಹಿರಿಯರಿಗೆ,
ಕೆಲವರಿಗೆ ತಾವು ಮಾಡಿದ ಗಣಪತಿಯನ್ನೇ ತಗೊಂಡು ಹೋಗಿ ಮನೇಲಿ ಪೂಜೆ ಮಾಡಬೇಕು ಅನ್ನೋ ಒಂದು ಆಸೆ ಉತ್ಸಾಹ ಇರುತ್ತೆ. ಆ ತರಹ ಏನಾದರೂ ವರ್ಕ್ಶಾಪ್ ಆ ಥರದ್ದೇನಾದರೂ ಮಾಡಿದ್ದೀರಾ? ಮಾಡಿದ್ದೀನಿ ನಾನು. ಈಗ ನಾನಿರೋದು ಅಪಾರ್ಟ್ಮೆಂಟಲ್ಲೇ, ಹಾಗಾಗಿ ಈಗ ಅಲ್ಲಿ ಪುಟ್ಟ ಮಕ್ಕಳು ಎಲ್ಲ ಇರ್ತಾರೆ. ನಮ್ಮ ಅಪಾರ್ಟ್ಮೆಂಟ್ ಗಣಪತಿ ನಾನೇ ಮಾಡೋದು. ಅಲ್ಲಿ ಒಂದು ಮಣ್ಣಿಂದೇ ಗಣಪತಿ ಮಾಡಿ, ಪಿ ಒ ಪಿದೆಲ್ಲ ನಾವು ತರೋದಿಲ್ಲ. ಮಣ್ಣಲ್ಲೇ ಗಣಪತಿನ ಮಾಡಿ ನಾವೇ ಪೂಜೆ ಮಾಡಿ ನಾವು ವಿಸರ್ಜನೆ ನಮ್ಮ ಒಂದು ಬಕೆಟಲ್ಲಿ ವಿಸರ್ಜನೆ ಮಾಡಿಕೊಂಡು, ಅದು ಪರಿಸರಕ್ಕೆ ಏನು ಹಾನಿ ಆಗದೆ ಇರೋ ಹಾಗೆ ಬಣ್ಣನೂ ಬಳಸ್ತೀನಿ. ಬಟ್ ನಾನೊಂದು ಇದಕ್ಕೋಸ್ಕರ ಒಂದು ತಂತ್ರಜ್ಞಾನ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ, ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ಮೇಲೆ ಆ ಮಣ್ಣನ್ನು ಬೇರೆ ಎಲ್ಲೂ ಹಾಕೋದಿಲ್ಲ ನಾನು. ಅದನ್ನು ಮುಂದಿನ ವರ್ಷಕ್ಕೆ ನಾನು ಬಳಸ್ತೀನಿ. ಓಹೋ. ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನು ಇವಾಗ ಎಲ್ಲೋ ಒಂದು ಗಿಡಕ್ಕೋ ಯಾವುದಕ್ಕೆ ಹಾಕಿದ್ರೂ ಅದಕ್ಕೆ ತೊಂದರೆ ಆಗತ್ತೆ. ನಾನೇನು ಮಾಡ್ತೀನಿ, ಅದನ್ನು ಪ್ರಿಸರ್ವ್ ಮಾಡಿ, ಹೇಗಿದ್ರೂ ನನ್ನ ವರ್ಕ್ಶಾಪ್ ಇದೆ, ನನ್ನ ಕೆಲಸ ನಡೀತಾನೆ ಇರುತ್ತೆ. ಹಾಗಾಗಿ ಈ ಮಣ್ಣನ್ನು ತೆಗೆದು ಇಟ್ಕೊಂಡು ಮುಂದಿನ ವರ್ಷಕ್ಕೆ ಗಣಪತಿಗೋ ಅಥವಾ ಬೇರೆ ಕೆಲಸನೂ ಮಾಡ್ತಾ ಇರ್ತೀನಿ. ನಾನು ಬೇರೆ ಗೊಂಬೆಗಳು ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀನಿ. ಅದಕ್ಕೆಲ್ಲನೂ ಉಪಯೋಗಿಸ್ಕೊಳ್ತೀನಿ. ಅಲ್ಲ, ನೀವು ಆ ಕ್ಷೇತ್ರದಲ್ಲಿ ಇರೋ ಕಾರಣ ಮಣ್ಣನ್ನು ಮತ್ತೊಂದು ಮೂರ್ತಿ ಮಾಡೋದಕ್ಕೆ ಬಳಸ್ತೀರಿ. ಹೌದು. ಆದರೆ ನಮ್ಮ ಶ್ರೀಸಾಮಾನ್ಯರು ಗಣಪತಿಯನ್ನು ತಂದು Correct. ಕೆರೆಯಲ್ಲಿ ಬಿಟ್ಟು ಯಾಕೆ ಕೆರೆ ಹೂಳನ್ನು ಹೆಚ್ಚಿಸಬೇಕು ಅಂತ ಹೇಳಿ ಆ ಮನೆಯಲ್ಲೇ ಬಕೆಟಲ್ಲಿ ಕರಗಿಸ್ಬಿಟ್ಟು ಅದನ್ನು ಒಂದು ಪಾಟ್ಗೆ ಹಾಕಿ ಅಲ್ಲೇ ಒಂದು ಗಿಡ ನೆಡುವ ಪದ್ಧತಿ ಅನೇಕ ಜನ ಮಾಡ್ತಾರೆ. ಇದು ಸರಿಯಾ ತಪ್ಪಾ? ನಾನು ಹೇಳಿದ್ದು ಅದು ಕರೆಕ್ಟ್ ಅದು. ಬಟ್ ನಾನು ಹೇಳಿದ್ದೇನಂತ ಹೇಳಿದ್ರೆ, ಇದನ್ನು ಮುಂದಿನ ವರ್ಷಕ್ಕೆ ನಾನು ಉಪಯೋಗಿಸ್ತೀನಿ ಅಂತ ಹೇಳಿದ್ದು, ಇದು ಬಣ್ಣ ನಾನು ಬಳಸಿರ್ತೀನಿ. ಬಣ್ಣ ಇಲ್ಲದೆ ಇದ್ದಾಗ ಅದನ್ನ ಗಿಡಕ್ಕೆ ಹಾಕಿದ್ರೆ ಏನೂ ತೊಂದರೆ ಇಲ್ಲ ಅದರಿಂದ. ಅದು ನೀವು ಯಾವ ರೀತಿ ಬಣ್ಣಗಳನ್ನು, ಸಸ್ಯಜನ್ಯ ಬಣ್ಣನ ಅಥವಾ ರಾಸಾಯನಿಕ ಬಣ್ಣ? ರಾಸಾಯನಿಕ ಬಣ್ಣನೇ ಬಳಸ್ತೀನಿ. ಹ್ಮ್. ಬಟ್ ತಿರ್ಗಾ ನಾನು ಅದು ಗೊಂಬೆ ಮಾಡೋದಕ್ಕೆ ಉಪಯೋಗಿಸಿದಾಗ ಭೂಮಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಅದು ಏನೇ ಬಣ್ಣ ಬಳಸಲಿಲ್ಲ ಅಂತ ಹೇಳಿದ್ರೆ, ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ರಾಸಾಯನಿಕ ಬಳಸಿಲ್ಲ ಗಣಪತಿಗೆ ಅಂತ ಹೇಳ್ತಾರೆ. ಹೌದು. ಆದರೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಮಣ್ಣಿನ ಬಣ್ಣನೇ ಹಚ್ಚಿಬಿಟ್ಟಿರ್ತಾರೆ. ಓಕೆ. ಆಮೇಲೆ ಗೋಲ್ಡ್ ಕಲರ್ ಹಚ್ಚಿರ್ತಾರೆ. ಗೋಲ್ಡ್ ಕಲರಿಂದ ತುಂಬ ಡೇಂಜರ್. ಅದು ಲೆಡ್ ಇರುತ್ತೆ, ಅದರಲ್ಲಿ ಜಾಸ್ತಿ ಲೆಡ್ ಇರುತ್ತೆ. ಹೌದು. ಅದನ್ನೆಲ್ಲ ಬಳಸಬಾರ್ದು. ಬರೀ ಮಣ್ಣಿನ ಗಣಪ ಅಂದರೆ ಮಣ್ಣಿನ ಗಣಪನೇ ಇರಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಆ ಥರ ಮಾಡ್ತಾರೋ ಏನೋ, ಮಾಸ್ ಪ್ರೊಡಕ್ಷನ್ ಮಾಡಿದಾಗ ಗಣಪತಿ ಎಲ್ಲೋ ಒಂದು ಕಡೆ ಕ್ರ್ಯಾಕ್ ಬಂದಿರುತ್ತೆ. ಅದನ್ನೆಲ್ಲ ತಿರ್ಗಾ ಮಣ್ಣಲ್ಲೇ ಮುಚ್ಚಿದ್ರೆ ತಿರ್ಗಾ ಕ್ರ್ಯಾಕ್ ಬರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಮೆತ್ತಿರ್ತಾರೆ. ಬಟ್ ಟೆಕ್ನಿಕಲ್ ಆಗಿ ಅದೇನು ಮಾಡೋಕ್ಕಾಗಲ್ಲ. ಸಾವಿರಾರು ಗಣಪತಿಗಳು ಮಾಡುವಾಗ ಅವ್ರಿಗೂ ಪ್ರೊಡಕ್ಷನ್ ಇದಾಗಬೇಕು ಅಂತ ಹೇಳಿ. ಬಟ್ ಅದೇನೂ ಮಾಡ್ದೇನೆ ನಾವೇ, ಇವಾಗ ನೀವು ಹೇಳಿದಾಗೆ ನಾವೇ ಮಾಡಿಕೊಂಡ್ರೆ, ಪುಟ್ಟ ಮಕ್ಕಳ ಕೈನಲ್ಲಿ ನಾನು ಮಾಡಿಸ್ತೀನಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಬೇರೆ ಕಡೆ ಎಲ್ಲನೂ ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡಿ ಕ್ಲಾಸೆಲ್ಲ ಕಂಡಕ್ಟ್ ಮಾಡಿದ್ದೀನಿ. ನಾವೇ ಮಾಡಿಕೊಂಡು ನಾವೇ ಮಾಡಿದ್ದನ್ನು ಪೂಜೆ ಮಾಡೋದ್ರಲ್ಲಿ ಇರೋ ಸುಖ ಸಂತೋಷ ಇನ್ಯಾವುದ್ರಲ್ಲೂ ಇಲ್ಲ ಅಂತ. ಹೌದು ಸರ್, ತಾವು ಹೇಳಿದ್ದು ನಿಜ. ಪ್ರದೀಪ್ ಅವರೇ, ಗಣಪತಿಯ ಮೂರ್ತಿಯನ್ನು ಮಣ್ಣಲ್ಲಿ ಮಾಡಿ ಅದನ್ನು ಮನೆಯಲ್ಲಿ ಪೂಜಿಸಿ ಆನಂತರ ಆ ಗಣಪತಿಯ ಮೂರ್ತಿಯನ್ನು ನೀರಿಗೆ ಬಿಡುವಂಥ ಒಂದು ಪದ್ಧತಿ ಇದೆಯಲ್ಲ, ಇದು ಯಾವಾಗ ಆರಂಭವಾಯಿತು, ಹೇಗೆ ಆರಂಭವಾಯಿತು, ಇದು ಸರಿಯಾದ ವಿಧಾನವಾ, ಏನಾದರೂ ಸುಧಾರಿಸಬಹುದಾ? ತಮ್ಮ ಅನುಭವ. ಅಂದರೆ ಧಾರ್ಮಿಕವಾಗಿ ಹೇಳಬೇಕಾದ್ರೆ ತುಂಬ ವರ್ಷಗಳಿಂದ ಇದೆ. ಅದನ್ನು ಗಣಪತಿ ಪೃಥ್ವಿ ತತ್ವ, ನಮ್ಮ ಪಂಚಭೂತಗಳಲ್ಲಿ ಪೃಥ್ವಿ ತತ್ವ, ಮಣ್ಣಿನ ತತ್ವವನ್ನು ಗಣಪತಿಗೆ ಹೇಳ್ತೀವಿ. ಹಾಗೆ ಮೂಲಾಧಾರ ಸ್ವರೂಪ, ನಮ್ಮ ಚಕ್ರಗಳಲ್ಲಿ ಮೂಲಾಧಾರ ಚಕ್ರದಲ್ಲಿ ಗಣಪತಿ ಇರ್ತಾನೆ ಅಂತ ನಾವು ಹೇಳ್ತೀವಿ. ಇದು ವೈಜ್ಞಾನಿಕವಾಗಿ ನೋಡೋದಾದರೆ, ನಮ್ಮ ಹಿಂದೆ ಕೆರೆ ಕೊಳ್ಳಗಳಲ್ಲಿ ಇರ್ತಕ್ಕಂಥ ಹೂಳನ್ನು ತೆಗೆದು ಅದನ್ನು ಗಣೇಶನನ್ನು ಮಾಡಿ, ಮತ್ತು ಈಗ ಕೆರೆ ಕೊಳ್ಳಲ್ಲಿ ಹೂಳು ತೆಗೆದಾಗ ಶುದ್ಧವಾಗ್ತದೆ. ಆನಂತರ ನೀರು ತುಂಬಿಕೊಳ್ಳೋಕ್ಕೆ ಮಳೆಗಾಲ ಬರುತ್ತಲ್ಲ, ಹಾಗಾಗಿ ನೀರು ತುಂಬಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ವಾಪಸ್ ಅದನ್ನು ಕೆರೆ ಕಟ್ಟೆಗಳಿಗೆ ಬದಿ ಅಂತ ಹೇಳಿ ಮಾಡ್ತಾರೆ. ಅದಕ್ಕೆ ಅದನ್ನು ಜೇಡಿ ಮಣ್ಣಿದು ತುಂಬ ಅಂಟಿರ್ತದಲ್ಲ, ಹಾಗಾಗಿ ಆ ಬದಿಗಳನ್ನು ಮಾಡೋದ್ರಿಂದ ಕೆರೆಯ ಒಂದು ಸ್ವರೂಪ ಸರಿಯಾಗ್ತದೆ, ಅಗಲ ಆಗುತ್ತೆ, ಮತ್ತಿನ್ನೂ ಹೆಚ್ಚು ನೀರು ಸೇರಿಕೊಳ್ಳುವಂಥ ಸಂಗ್ರಹ ಆಗಲಿಕ್ಕೆ ಆಗುತ್ತೆ. ಇದು ಸರಿಯಾದ ಪದ್ಧತಿ. ಆದರೆ ಅದನ್ನೀಗ ಬೇರೆ ರೀತಿ ದಿಕ್ಕು ತಪ್ತಾ ಇದೆಯಾ ಅಂತ ಅನಿಸ್ತಾ ಇದೆ.
ಅಂದರೆ ಈಗಿನ ಆಚರಣೆಗಳು ಇತ್ಯಾದಿಗಳು ನೋಡಿದಾಗ ಅದು ಬೇರೆ ರೀತಿಯಾದ POP ಗಣೇಶ ಎಲ್ಲ ಬಂದಿದೆ, ದೊಡ್ಡ ದೊಡ್ಡ ಗಣೇಶ ಇರ್ತೀವಿ. ಅದು ವಾಪಸ್ಸು ನೋಡಿದಾಗ ಬಹಳ ಮನಸ್ಸಿಗೆ ಬೇಸರ ಆಗುತ್ತೆ. ಅದರ ವಿಸರ್ಜನೆ ಕ್ರಮ ಇದೆಯಲ್ಲ, ಅದು ತುಂಬ ಬೇಸರ ಆಗುತ್ತೆ. ಹಾಗಾಗಿ ಅದಕ್ಕೆ ಹೇಳಿರ್ತಕ್ಕಂತಹ ಒಂದು ಆಧಾರದ ಮೇಲೆ ಹೆಚ್ಚು ಎತ್ತರ ಇಲ್ಲದಂತಹ ಮತ್ತು ಪರಿಸರ ಸ್ನೇಹಿ ಅಂದರೆ ಮಣ್ಣಿಂದನೇ ಮಾಡುವಂಥದ್ದು. ಹಿಂದೆಲ್ಲ ಹಸಿ ಮಣ್ಣಿಂದ ಮಾಡಿ ಪೂಜೆ ಮಾಡಿ ಅದನ್ನು ಹಾಗೆ ವಿಸರ್ಜನೆ ಮಾಡ್ತಾಯಿದ್ರು. ಆ ಕ್ರಮವನ್ನು ಅನುಸರಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಬಹಳ ಸಂತೋಷ. ಇನ್ನೂ ಮಾತನಾಡೋ ಹುಮ್ಮಸ್ಸಂತೂ ನನಗೂ ಇದೆ, ಉತ್ತರ ಕೊಡೋ ಹುಮ್ಮಸ್ಸು ನಿಮಗೂ ಸಹ ಇದೆ. ಆದರೆ ಕಾಲ ಅನ್ನೋನು ಬೆನ್ತಟ್ಟಿ ಹೇಳ್ತಾ ಇರ್ತಾನೆ, ಸಮಯ ಮುಗಿತಾ ಬಂತಪ್ಪ ಅಂತ. ಆದರೆ ಕಾರ್ಯಕ್ರಮ ಮುಗಿಸೋದಕ್ಕೆ ಮೊದಲು ಗಣಪತಿ ಗೌರಿ ಹಬ್ಬದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ತಮಗೆ ಕೇಳ್ತೇನೆ. ಉತ್ತರವನ್ನು ತಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಆ ಒಂದು ಕೆಲಸ ನನ್ನ ಪಾಲಿಗಿದೆ. ರಾಧಾಕೃಷ್ಣ ಅವರು ಸಿದ್ಧವಾಗಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಆಗ್ಬೋದು. ಆರಂಭಿಸಬಹುದಾ? ತಮ್ಮ ಮೊದಲ ಪ್ರಶ್ನೆ. ಗೌರಿ ಹಬ್ಬವು ಎಂದು ಬರುತ್ತದೆ? ಭಾದ್ರಪದ ಶುಕ್ಲ ಚತುರ್ಥಿ, ಭಾದ್ರಪದ ಶುಕ್ಲ ತೃತೀಯ? ಭಾದ್ರಪದ ಶುಕ್ಲ ತೃತೀಯ. ಮುಂದಿನ ಪ್ರಶ್ನೆ. ಗಣಪತಿಯ ಯಾವ ರೂಪದ ಪೂಜೆಯಲ್ಲಿ ಇಲಿಗೆ ಪೂಜೆ ಮಾತ್ರವಲ್ಲ ಯಾವುದೇ ಸ್ಥಾನವಿಲ್ಲ? ನವನೀತ ಗಣಪತಿ, ಉದ್ದಂಡ ಗಣಪತಿ. ಗಣಪತಿ ಅಂದರೆ ಇಲಿ ಇರಬೇಕು. ಇಲಿಯೇ ಇಲ್ಲದೆ ಗಣಪತಿ ಪೂಜೆ ಎಲ್ಲಿ ನಡೆಯುತ್ತೆ ಅಂತ. ನವನೀತ ಗಣಪತಿ. ಮುಂದಿನ ಪ್ರಶ್ನೆ. ದಕ್ಷಿಣದ ಗೌರಿ ಹಬ್ಬವು ಉತ್ತರ ಭಾರತದಲ್ಲಿ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಶಿವತಾಲಿಕ, ಹರತಾಲಿಕ? ಹರತಾಲಿಕ. ಮುಂದಿನ ಪ್ರಶ್ನೆ. ತಮಿಳುನಾಡಿನಲ್ಲಿ ಗಣಪತಿಯನ್ನು ಪೂಜಿಸುವಾಗ ಯಾವ ಹೂವನ್ನು ಬಳಸೋದಿಲ್ಲ? ಕೆಂಪು ಕಣಗಲೆ, ಕೆಂಪು ದಾಸವಾಳ? ಕೆಂಪು ದಾಸವಾಳ ಇರಬಹುದು. ಮುಂದಿನ ಪ್ರಶ್ನೆ. ಗೌರಿ ವ್ರತದಂದು ಗೌರಿಯನ್ನು ಸಾಮಾನ್ಯವಾಗಿ ಯಾವ ರೂಪದಲ್ಲಿ ಪೂಜಿಸುತ್ತಾರೆ? ಸಗಣಿ ಜೇಡಿ ಮಣ್ಣಿನ ರೂಪದಲ್ಲ, ಅಥವಾ ಜಲಗೌರಿ ಹರಿದ್ರಾ ಗೌರಿ ರೂಪದಲ್ಲ? ಜೇಡಿ ಮಣ್ಣು. ಸಗಣಿ ಮತ್ತು ಜೇಡಿ ಮಣ್ಣಿನ ರೂಪದಲ್ಲಿ ಗೌರಿಯನ್ನು ಪೂಜಿಸ್ತಾರೆ ಅಂತ ಹೇಳ್ತಾ ಇದ್ದೀರಿ. ತಮ್ಮ 5 ಪ್ರಶ್ನೆಗಳು ಮುಕ್ತಾಯ ಆಗಿದೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಗೌರಿ ಹಬ್ಬ ತಾವು ಹೇಳಿದ ಹಾಗೆ ಭಾದ್ರಪದ ಶುಕ್ಲ ತೃತೀಯದಂದು ಬರುತ್ತೆ. ಚತುರ್ಥಿಯಂದು ಗಣಪತಿ ಹಬ್ಬವನ್ನು ನಾವು ಮಾಡ್ತೇವೆ. ಅಮ್ಮನನ್ನು ಒಂದು ದಿವಸನೂ ಬಿಟ್ಟಿರೋಕ್ಕಾಗಲ್ವಂತೆ ಗಣಪತಿಗೆ. ಹಾಗಾಗಿ ಅಮ್ಮ ಬಂದು ಒಂದು ದಿನ ಇರೋ ಅಷ್ಟಲ್ಲೇ ಬಂದುಬಿಟ್ಟು ನಡಿ ಹೋಗೋಣ ನಮ್ಮನೆಗೆ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಚೌತಿಯಂದೇ ಬರ್ತಾನಂತೆ ಗಣಪತಿ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆ. ಉತ್ತರ ನವನೀತ ಗಣಪತಿ. ಇದು ಹೆಚ್ಚಿನ ಜನಕ್ಕೆ ಮಾಹಿತಿ ಇರೋಲ್ಲ. ಬಾಲಗಣಪತಿ ಅಂತ ಏನಿರುತ್ತೆ, ಇಲ್ಲಿ ಇನ್ನೂ ವಾಹನ ಆಗಿರಲ್ಲ ಅವನಿಗೆ ಬಾಲಗಣಪತಿ ಆಗಿದ್ದಾಗ. ಬೆಣ್ಣೆ ಅಂದರೆ ಬಹಳ ಇಷ್ಟ ಅಂತೆ. ಹಾಗಾಗಿ ಬೆಣ್ಣೆಯನ್ನು ಇಟ್ಟು ನವನೀತ ಗಣಪತಿಯನ್ನು ಆರಾಧಿಸುವ ಸಂದರ್ಭದಲ್ಲಿ ಇಲಿ ಇರೋದಿಲ್ಲ. ಇದು ಹಿರಿಯರು ಹೇಳುವಂಥ ಮಾತು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆಗೆ ಉತ್ತರ ಹರತಾಲಿಕಾ ಅಂತ ಹೇಳ್ತಾರೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಉತ್ತರ ಕೆಂಪು ಕಣಗಲೆನ ಬಳಸಲ್ಲ. ಕಣಗಲೆ ಇಲಿಗೆ ಆಗಲ್ವಂತೆ. ಆ ಕಣಗಲೆ ಹೂವು ಅಂತ ಹೇಳ್ತಂದರೆ ಇಡೀ ಬೇರಿಂದ ಹಿಡಿದು ತುದಿಯವರೆಗೆ ಅದು ವಿಷ. ಕಣಗಲೆ ಗಿಡ ಯಾವುದೇ ಭಾಗ ಉಪಯೋಗಕ್ಕೆ ಬರೋಲ್ಲ. ಆದರೆ ಕೆಲವು ಔಷಧಗಳಲ್ಲಿ ಉಪಯೋಗಿಸ್ತಾರೆ, ಅದು ಬೇರೆ ವಿಚಾರ. ಕೆಲವು ವಿಷ ಪದಾರ್ಥಗಳನ್ನು ತಟಸ್ಥೀಕರಿಸಿ ಬಳಸ್ತಾರೆ, ಅದು ತಜ್ಞರಿಗೆ ಸೇರಿದ್ದು. ಸಾಮಾನ್ಯವಾಗಿ ಪ್ರಾಣಿಗಳು ಆ ಗಿಡದ ತಂಟೆಗೆ ಹೋಗೋಲ್ಲ. ಹಾಗಾಗಿ ಗಣಪತಿಯ ಇಲಿಗೆ ಇಷ್ಟವಿಲ್ಲದ ಈ ಒಂದು ಗಿಡದ ಹೂವನ್ನು ಗಣಪತಿಗೂ ಏರಿಸಲ್ವಂತೆ ಅವರು. ಮುಂದಿನ ಪ್ರಶ್ನೆ. ಜಲಗೌರಿ ಹರಿದ್ರಾ ಗೌರಿ. ಜಲಗೌರಿ ಅಂತ ಹೇಳ್ತಂದರೆ ನಾವು ಕಲಶದ ರೂಪದಲ್ಲಿ ಪೂಜೆ ಮಾಡೋದುಂಟು. ಹಾಗೆಯೇ ಹರಿದ್ರ ಅರಸಿನದಲ್ಲಿ ಗೌರಿ ಅಂದರೆ ಗೋಪುರದ ಆಕಾರವನ್ನು ಮಾಡಿ ಪೂಜೆ ಮಾಡೋ ಪದ್ಧತಿ ಉಂಟು. ಗಣಪತಿಯನ್ನು ಹೇಗೆ ಸಗಣಿಯಲ್ಲಿ ಮಾಡಿ ಪೂಜೆ ಮಾಡ್ತೀವೋ ಹಾಗೆ ಗೌರಿಯನ್ನು ಅರಸಿನ ಗೋಪುರದಲ್ಲಿ ಮಾಡುವ ಪದ್ಧತಿಯೂ ಸಹ ಉಂಟಂತೆ. ಬಹಳ ಸಂತೋಷ ರಾಧಾಕೃಷ್ಣ ಅವರೇ. ಈಗ ಪ್ರದೀಪ್ ಅವರು ಸಿದ್ಧವಾಗಿದ್ದರೆ ಒಂದಷ್ಟು ಪ್ರಶ್ನೆ. ಖಂಡಿತ. ಮೊದಲ ಪ್ರಶ್ನೆ. ಗಣಪತಿ ಅಥರ್ವ ಶೀರ್ಷದ ಅನ್ವಯ ಗಣಪತಿಯನ್ನು ಸ್ಥಾಪಿಸುವ ಮೊದಲು
ಯಾರ ಸ್ಥಾಪನೆಯನ್ನು ಮಾಡಬೇಕು, ಗೌರಿ ಸ್ಥಾಪನೆಯನ್ನು, ಮೂಷಿಕ ಸ್ಥಾಪನೆಯನ್ನು? ಗೌರಿ ಸ್ಥಾಪನೆ. ಮುಂದಿನ ಪ್ರಶ್ನೆ, ಗೌರಿ ಎನ್ನುವ ಶಬ್ದದ ಅರ್ಥವೇನು? ಬೆಳ್ಳಗೆ ಇರುವವಳು, ಬಂಗಾರದ ವರ್ಣದವಳು. ಬಂಗಾರದ ವರ್ಣ. ಮುಂದಿನ ಪ್ರಶ್ನೆ, ಗಣೇಶನ ಹಬ್ಬ ಚೌತಿ ಎಂದು ಮಾತ್ರ ನಡೆಯುತ್ತದೆ, ಅದು ಮರುದಿನವೂ ಮುಂದುವರಿಯುವ ಸಂದರ್ಭ ಯಾವುದು? ಚೌತಿ ಬೆಳಿಗ್ಗೆ ಆರಂಭವಾದಾಗ, ಚೌತಿ ಸಂಜೆ ಆರಂಭವಾದಾಗ. ಚೌತಿ ಬೆಳಗ್ಗೆ ಆರಂಭವಾದಾಗ. ಮುಂದಿನ ಪ್ರಶ್ನೆ, ಭಾರತೀಯರಿಗೆ ಗೌರಿ ಹಬ್ಬದ ಪ್ರಾಮುಖ್ಯತೆ ಏನು? ಮಗಳು ತೌರಿಗೆ ಬಂದ ದಿನ, ಮಗಳು ಮದುವೆಯಾದ ದಿನ. ಇನ್ನೊಂದ್ಸಲಿ. ಗೌರಿಯನ್ನ ಏನಂತ ಭಾವಿಸ್ತಾರೆ ಅನ್ನೋ ಅರ್ಥದಲ್ಲಿ. ಆ ಮಗಳು ತವರಿಗೆ ಬಂದ ದಿನ. ತವರಿಗೆ ಬಂದ ದಿನ. ಮುಂದಿನ ಪ್ರಶ್ನೆ, ಗಿನ್ನಿಸ್ ದಾಖಲೆಯ ಅನ್ವಯ 88 ಅಡಿ ಎತ್ತರದ ಗಣಪತಿಯನ್ನು ಯಾವ ನಗರದಲ್ಲಿ ಪ್ರತಿಷ್ಠಾಪಿಸಿದ್ದರು? ಹೈದರಾಬಾದಲ್ಲ, ಮುಂಬೈಯಲ್ಲ? ಮುಂಬೈಯಲ್ಲಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಗೌರಿ ಸ್ಥಾಪನೆಯನ್ನು ಮಾಡಿ ಆನಂತರ ಗಣಪತಿಯನ್ನು ಸ್ಥಾಪನೆ ಮಾಡ್ತಾರೆ. ಇದು ಅಥರ್ವ ಶೀರ್ಷದ ಅನ್ವಯ ಈ ಒಂದು ಪದ್ಧತಿ ಉಂಟಂತೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಗೌರಿ ಅನ್ನೋ ಶಬ್ದ ಬಿಳಿ ಬಣ್ಣವನ್ನು ಸೂಚನೆ ಮಾಡುತ್ತೆ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಚೌತಿ ಬೆಳಿಗ್ಗೆ ಆರಂಭವಾಯಿತು ಅಂದರೆ ಮರುದಿನಕ್ಕೂ ಮುಂದುವರಿಯುತ್ತೆ ಚೌತಿ, ಅದು ತಕ್ಷಣಕ್ಕೆ ಮುಗಿಯೋದಿಲ್ಲ. ಬೆಳಗ್ಗೆ ಆರಂಭವಾದರೆ ಸಂಜೆ ಅಥವಾ ರಾತ್ರಿಯಲ್ಲಿ ಮುಗಿದೋಗ್ಬಹುದು. ತೀರಾ ಸಂಜೆ ಅಥವಾ ರಾತ್ರಿಯ ಹೊತ್ತಲ್ಲಿ ಆರಂಭವಾದಾಗ ಚೌತಿಯ ದಿನ ಅದು ಮರುದಿನಕ್ಕೂ ಸಹ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಆಯಾ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ನಿಯಮ ಉಂಟು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಗೌರಿಯನ್ನು ನಮ್ಮ ಮನೆ ಮಗಳು ಅಂತ ಭಾರತೀಯರು ಭಾವಿಸ್ತಾರೆ. ಮದುವೆ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಹರತಾಲಿಕಾ ಅಂತ ಹೇಳಿದ್ನಲ್ಲ, ಅಲ್ಲಿ ಒಬ್ಬ ಸಖಿ, ಪಾರ್ವತಿಯ ಸಖಿ ಪಾರ್ವತಿಯನ್ನು ಕರ್ಕೊಂಡು ಓಡೋಗ್ಬಿಡ್ತಾಳೆ ತಪಸ್ಸು ಮಾಡೋದಕ್ಕೆ. 16 ವರ್ಷ ತಪಸ್ಸು ಮಾಡ್ತಾಳೆ ಆಕೆ. ಹಾಗೆ ಹೆಣ್ಣು ಮಗಳನ್ನು ಗೊತ್ತಿಲ್ಲದ ಹಾಗೆ ಹಾರಿಸ್ಕೊಂಡು ಹೋಗೋ ಒಂದು ಪದ್ಧತಿ ಹರತಾಲಿಕಾ ಅಂತ. ಅದನ್ನು ಈಗಲೂ ಮಾಡ್ತಾರೆ, ಅದು ಬೇರೆ ವಿಚಾರ. ತಾಯಿಯ ಮನೆಗೆ ಬಂದಿದ್ದಾಳೆ ಗೌರಿ ಅನ್ನೋ ಅರ್ಥದಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಬಾಗಿನ ಕೊಟ್ಟೆಲ್ಲ ನಾವು ಕಳಿಸೋದು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಹೈದರಾಬಾದಲ್ಲಿ ಮಾಡಿದ್ರಂತೆ. 88 ಅಡಿ ಎತ್ತರದ ಗಣಪನನ್ನು ಹುಸೇನ್ ಸಾಗರದಲ್ಲಿ ಆ ಗಣಪತಿಯನ್ನು ಮುಳುಗಿಸಿದ್ರು ಅನ್ನೋ ಸುದ್ದಿಯನ್ನು ನಾವು ಕೇಳಿದ್ದೇವೆ. ಆ ಗಣಪತಿ ಪೂರ್ತಿ ಮುಳುಗಲಿಲ್ಲ, ಅದು 88 ಅಡಿ ಆಳ ಇಲ್ಲ ಹುಸೇನ್ ಸಾಗರ, ಹಾಗೇ ಇತ್ತು. ಕ್ರಮೇಣ ಕರಗಿ ಅದು ನೀರಲ್ಲಿ ವಿಲೀನವಾಯಿತು. ತುಂಬ ಸಂತೋಷ. ರಾಧಾಕೃಷ್ಣ ಹಾಗೂ ಪ್ರದೀಪ್ ನಾಡಿಗ್ ಇಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪುಸ್ತಕಗಳನ್ನು ಕೊಡುವ ಶುಭ ಕೆಲಸ ನನ್ನ ಪಾಲಿಗೆ ಉಳಿತಿದೆ. ಆದರೆ ಪುಸ್ತಕಗಳನ್ನು ಕೊಡೋದಕ್ಕೆ ಮೊದಲು ರಾಧಾಕೃಷ್ಣ ಅವರು ಜೇಡಿಮಣ್ಣನ್ನು ತಂದಿದ್ದಾರೆ. ನಮಗಾಗಿ ಒಂದು ಪುಟ್ಟ ಗಣಪನನ್ನು ಮಾಡಿ ತೋರಿಸ್ಬೇಕು ಅಂತ, ಪ್ರಾತ್ಯಕ್ಷಿಕೆ ಅಷ್ಟೇ.
ಗಣಪತಿಯ ರೂಪ ಬಹುಪಾಲು ಪೂರ್ಣಗೊಳ್ತು ಅಂತ ಕಾಣುತ್ತೆ. ಹೇಗೆ ಬಂದಿದ್ದಾನೆ ಗಣಪತಿ ನೋಡೋಣ, ದಯವಿಟ್ಟು ನಮ್ಮ ಕಡೆ ತಿರುಗಿಸಿ. ಆಗ್ಬೋದು. ಓ, ತುಂಬ ಚೆನ್ನಾಗಿ ಬಂದಿದ್ದಾನೆ. 2 ಹಲ್ಲೂ ಬಂದಿದೆ, ಕಣ್ಣಿದೆ, ಜೊತೆಗೆ ಕುಂಕುಮವನ್ನು ಇಟ್ಟಿದ್ದಾರೆ. ಇನ್ನೇನೇ ಆಗಬೇಕಾಗಿದೆ ಸರ್? ಈಗ ನಾವು ಹೊಟ್ಟೆ ಕಾಲು ಈ ಥರ ಸಪ್ರೇಟಾಗಿ ಮಾಡಿ ಎಲ್ಲನೂ ಮೆತ್ಕೊಂಡು ಬಂದ್ವಿ. ಈಗ ಇದಕ್ಕೆ ಎಲ್ಲದಕ್ಕೂ ಸೇರಿಸಿ ಇದು ಒಂದೇ ಆಗಬೇಕು ಅಂತ ಹೇಳಿದ್ರೆ ಹಾಂ, ಹಿಂದ್ಗಡೆ ನಾವು ಆಧಾರಕ್ಕೆ ಸ್ವಲ್ಪ ಮಣ್ಣು ಮೆತ್ತಬೇಕಾಗುತ್ತೆ. ಮಣ್ಣು ಮೆತ್ತಬೇಕು. ಅದನ್ನು ಮಾಡೋಣ. ಸೊ ಮಣ್ಣು ಮೆತ್ತಿದ್ರೆ ಗಣಪತಿ ಪೂರ್ಣ ಆದ. ಪೂರ್ಣ. ಈಗ ನೀವು ಗಣಪತಿ ಮಾಡೋದನ್ನು ಹೇಗೆ ಅಂತ ತೋರಿಸಿದ್ದೀರಾ ನಮಗೆ. ಇದನ್ನು ನೋಡ್ತಾ ಇರ್ತಕ್ಕಂಥ ನಮ್ಮ ವೀಕ್ಷಕರು ಸಹ ಪ್ರೇರಿತರಾಗಿ ಅವರು ಸಹ ಗಣಪತಿಯನ್ನು ಮಾಡಬಹುದು ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ದಯವಿಟ್ಟು ಮಾಡಿ. ವಿಶೇಷವಾಗಿ ಮಕ್ಕಳು ಇದು ಒಂದು ಸಣ್ಣ ಪ್ರಯೋಗ ಅಂತ ಮಾಡಿ ತುಂಬ ಚೆನ್ನಾಗಿ ಬಂತು ಅಂದರೆ ಅದನ್ನೇ ಪೂಜೆಗೆ ಇಡಬಹುದು. ಇಲ್ಲ ಅಂತ ಹೇಳ್ತಂದರೆ ಆಟಿಕೆಯ ಗಣಪತಿಯ ಹಾಗೆ ನಿಮ್ಮ ಜೊತೆ ಇಟ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ತಾವು ಸಹ ಪ್ರಯತ್ನಿಸಬಹುದು. ಗಣಪತಿ ಸಂಪೂರ್ಣ ಆಯಿತು ಅಲ್ವಾ ಸರ್? ಆಗಿದೆ. ತುಂಬ ತುಂಬ ಸಂತೋಷ. ಗಣಪತಿಯನ್ನು ಮಾಡೋದು ಹೇಗೆ ಅನ್ನೋ ಪ್ರಾತ್ಯಕ್ಷಿಕೆಯನ್ನು ನಮಗೆ ತೋರಿಸ್ಕೊಟ್ಟಿದ್ದೀರಿ. ಈಗ ಪುಸ್ತಕಗಳನ್ನು ಕೊಡುವ ಕೆಲಸ ನನ್ನ ಪಾಲಿಗೆ ಇದೆ. ರಾಧಾಕೃಷ್ಣ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರದೀಪ್ ಅವ್ರಿಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ತಾವಿಬ್ಬರು ಬಿಡುವು ಮಾಡ್ಕೊಂಬಂದು ನಮ್ಮ ಸ್ಟುಡಿಯೋದಲ್ಲಿ ಗಣಪತಿ ಗೌರಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿ ಗಣಪತಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ಅತ್ಯಂತ ಸರಳವಾಗಿ ಸೊಗಸಾಗಿ ತಾವು ಮಾಡಿ ತೋರಿಸಿದ್ದೀರಿ. ಇಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.